ಸುರ್ಜೇವಾಲಾ ಸಭೆಯಲ್ಲಿ ಶಾಸಕರು ಸಚಿವರ ಸಮಸ್ಯೆಗಳ ಪಟ್ಟಿಯನ್ನ ರೆಡಿ ಮಾಡಲಾಗಿದೆ. ಹಾಗೆಯೇ ಕಾರ್ಯವೈಖರಿಯ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕಲಾಗಿದೆ. ಸುರ್ಜೇವಾಲಾ ಸಭೆಯಲ್ಲಿ ಶಾಸಕರು ಸಚಿವರ ಸಮಸ್ಯೆಗಳು ಏನಿದೆ ಅದೆಲ್ಲವನ್ನು ಕೂಡ ಆಲಿಸಿ ಪಟ್ಟಿಯನ್ನ ರೆಡಿ ಮಾಡಿಟ್ಕೊಂಡಿದ್ದಾರೆ. ಹಾಗೆಯೇ ಕಾರ್ಯವೈಖರಿಯ ಬಗ್ಗೆ ಕೂಡ ಮಾಹಿತಿಯನ್ನ ಸಂಗ್ರಹ ಮಾಡಿದ್ದಾರೆ. ಈ ಪಟ್ಟಿಯನ್ನ ಸಿಎಂ ಹಾಗೂ ಡಿಸಿಎಂಗೆ ನಿನ್ನೆ ಹಸ್ತಾಂತರ ಕೂಡ ಮಾಡಿದ್ದಾರೆ. ಶಾಸಕ ಸಚಿವರ ಅಸಮಾಧಾನವನ್ನು ಹೋಗಲಾಡಿಸುವ ಜವಾಬ್ದಾರಿಯನ್ನು ಕೊಡಲಾಗಿದೆ. ಸಿಎಂ ಹಾಗೂ ಡಿಸಿಎಂಗೆ ಜವಾಬ್ದಾರಿಯನ್ನು ಸುರ್ಜೇವಾಲಾ ಅವರು ವಹಿಸಿದ್ದಾರೆ. ಶೀಘ್ರದಲ್ಲಿಯೇ ಎಲ್ಲಾ ಸಮಸ್ಯೆ ಬಗೆಹರಿಸೋದಕ್ಕೆ ಸೂಚನೆಯನ್ನ ನೀಡಲಾಗಿದೆ. ನಿನ್ನೆ ಸಿಎಂ ಡಿಸಿಎಂ ಜೊತೆ ಸಭೆಯನ್ನ ಮಾಡಿದ್ರು. ಸಭೆಯಲ್ಲಿ ಏನ್ ಸಮಸ್ಯೆಗಳ ಪಟ್ಟಿ ಇತ್ತು ಅದನ್ನ ಅವರಿಗೆ ರವಾನೆ ಕೂಡ ಮಾಡಲಾಗಿದೆ. ಈ ಸಮಸ್ಯೆಗಳನ್ನ ನೀವೇ ಬಗೆಹರಿಸಬೇಕು ಅಂತ ಕೂಡ ಸೂಚನೆಯನ್ನ ಕೊಡಲಾಗಿದೆ. ನಿನ್ನೆ ಏನು ಪಟ್ಟಿಯನ್ನ ರೆಡಿ ಮಾಡ್ಕೊಂಡಿದ್ರು ಅದೆಲ್ಲ ಪಟ್ಟಿಯಲ್ಲಿನ ಯಾರ್ಯಾರ ಸಮಸ್ಯೆ ಏನೇನು ಅದೆಲ್ಲದರ ಬಗ್ಗೆಯೂ ಕೂಡ ಸಿಎಂ ಹಾಗೂ ಡಿಸಿಎಂಗೆ ಜವಾಬ್ದಾರಿಯನ್ನ ವಹಿಸಲಾಗಿದೆ. ಕಾಂಗ್ರೆಸ್ನಲ್ಲಿ ಏನೆಲ್ಲ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಶಾಸಕರಾಗಿರಬಹುದು, ಸಚಿವರಾಗಿರಬಹುದು, ಈಗ ಆಗ್ತಾ ಇರುವಂತಹ ಎಲ್ಲಾ ರೀತಿಯ ಸಮಸ್ಯೆಯನ್ನ ನೀವಿಬ್ರು ಕೂಡ ಕೂತು ಈ ಸಮಸ್ಯೆಗಳನ್ನ ಬಗೆಹರಿಸಿ ಅಂತ ಜವಾಬ್ದಾರಿಯನ್ನ ಸುರ್ಜೇವಾಲಾ ಅವರು ಸಿಎಂ ಮತ್ತು ಡಿಸಿಎಂಗೆ ಕೊಟ್ಟಿದ್ದಾರೆ. ಹಾಗಾಗಿ ಯಾವ ರೀತಿ ಸಮಸ್ಯೆಯನ್ನು ಬಗೆಹರಿಸ್ತಾರೆ ಕಾದು ನೋಡಬೇಕು. ಇನ್ನು ಕಾಂಗ್ರೆಸ್ನಲ್ಲಿ ಡೇ ಒನ್ನಿಂದಲೂ ಕೂಡ ಸಾಕಷ್ಟು ಸಮಸ್ಯೆ ಇದೆ, ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ ಇದಾವೆ. ಯಾವುದೇ ಡಿಪಾರ್ಟ್ಮೆಂಟ್ ನೋಡೋದು ಕೂಡ ಪ್ರಾಬ್ಲಮ್ ಇದನ್ನೇ ಹೇಳ್ತಾ ಇದ್ದಾರೆ. ಇನ್ನು ಈಗ ಕೊಟ್ಟಿರುವಂತಹ ಶಾಸಕರು ಸಚಿವರ ಸಮಸ್ಯೆಗಳೇನಿದೆ ಅದನ್ನ ಯಾವ ರೀತಿ ಸಾಲ್ವ್ ಮಾಡ್ತಾರೆ ಅಂತ ನೋಡಬೇಕಾಗತ್ತೆ. ಏನೋ ಜವಾಬ್ದಾರಿ ಕೊಟ್ಟಿದ್ದಾರೆ, ಇರುವ ಸಮಸ್ಯೆನೇ ಬಗೆಹರಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಿಲ್ಲ. ಮತ್ತೊಂದಷ್ಟು ಸಮಸ್ಯೆ, ಒಂದು ಸಮಸ್ಯೆ ಮುಗಿತಪ್ಪ ಅಂತ ಅನ್ನೋಷ್ಟರಲ್ಲಿ ಮತ್ತೊಂದು ಸಮಸ್ಯೆ ಶುರುವಾಗ್ತಾ ಇದೆ ಕಾಂಗ್ರೆಸ್ನಲ್ಲಿ. ಹಾಗಾಗಿ ಇದನ್ನ ಯಾವ ರೀತಿ ನಿಭಾಯಿಸ್ತಾರೆ ಸಿಎಂ ಮತ್ತು ಡಿಸಿಎಂ ನೋಡಬೇಕಾಗತ್ತೆ. ಕುರಿತ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್. ಡೇ ಒನ್ನಿಂದಲೂ ಕೂಡ ಕಾಂಗ್ರೆಸ್ನಲ್ಲಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ ಇದೆ, ಅದೇ ಇನ್ನೂ ಕೂಡ ಸಾಲ್ವ್ ಆಗಿಲ್ಲ. ಈಗ ಮತ್ತಷ್ಟು ಸಮಸ್ಯೆಗಳ ಪಟ್ಟಿಯನ್ನ ಕೊಟ್ಟಿದ್ದಾರೆ. ಹೈಕಮಾಂಡ್ ಯಾವ ರೀತಿ ಸಮಸ್ಯೆಗಳನ್ನ ಬಗೆಹರಿಸುತ್ತೆ, ಏನೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದಾರೆ ಇದರ ಜೊತೆಗೆ ಸಿಎಂ ಮತ್ತು ಡಿಸಿಎಂ? ಸಾಹಿತ್ಯ ಇಲ್ಲಿ ಈಗ ಸಿಎಂ ಮತ್ತೆ ಡಿಸಿಎಂ ಅವ್ರನ್ನ ಹೊರಗಿಟ್ಟು ಸುರ್ಜೇವಾಲಾ ಅವರು ಸಭೆ ಮಾಡಿದ್ದಾರೆ. ಸಭೆ ಮಾಡ್ಲಿಕ್ಕೆ ಕಾರಣ ಅಂತ ಹೇಳಿದ್ರೆ ಶಾಸಕರು ಸಚಿವರುಗಳ ಮೇಲೆ ಅಸಮಾಧಾನವರಾಗ್ತಿದ್ದಾರೆ. ಅದೇ ರೀತಿ ಭ್ರಷ್ಟಾಚಾರ ಆರೋಪ ಕೂಡ ಮಾಡಿದ್ರು. ಅದೇ ರೀತಿಯಾಗಿ ಉಸ್ತುವಾರಿ ಸಚಿವರುಗಳು ಕರೆಕ್ಟ್ ಆಗಿ ಸ್ಪಂದಿಸ್ತಾ ಇಲ್ಲ ಅಂತ ಹೇಳಿ ಒಂದಿಷ್ಟು ಶಾಸಕರು ಆರೋಪವನ್ನು ಮಾಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಮೊದಲು ಆರಂಭ ಆಗೋದು BR ಪಾಟೀಲ್ ವಸತಿ ಇಲಾಖೆ ಜಮೀರ್ ಅಹಮದ್ ವಿರುದ್ಧ ಆರೋಪ ಮಾಡಿದ್ರು. ಅದಾದ ಬಳಿಕ ಸುರ್ಜೇವಾಲಾ ಅವರೇ ಬಂದು ಶಾಸಕರ ಅಭಿಪ್ರಾಯವನ್ನು ಪಡ್ಕೊಂಡ್ರು. ಅದು ಕೂಡ ಸಿಎಂ ಡಿಸಿಎಂ ಇಲ್ಲದೆ. ಅದಾದ ಬಳಿಕವಾಗಿ ಸಚಿವರುಗಳ ಸಭೆಯನ್ನು ಮಾಡಿದ್ರು. 22 ಸಚಿವರಿಗೆ ಮತ್ತು ಶಾಸಕರ ಜೊತೆ ಸಭೆ ಮಾಡಿದ್ರು. ಅದೇ ರೀತಿ 22 ಸಚಿವರುಗಳ ಜೊತೆ ಕೂಡ ಸಭೆಯನ್ನು ಮಾಡಿದ್ರು. ಒಟ್ಟಾರಾಗಿ 9 ದಿನಗಳ ಕಾರಣಂತ ಸಭೆಯಲ್ಲಿ ಏನೇನು ಫೈಂಡಿಂಗ್ಸ್ ಬಂತು, ಯಾಕಂದ್ರೆ ಒಂದಿಷ್ಟು ಶಾಸಕರ ಅಸಮಾಧಾನಗಳಿದೆ, ಉಸ್ತುವಾರಿ ಕರೆಕ್ಟಾಗಿ ಕೆಲಸ ಮಾಡ್ತೀರ ಅಂತಿದೆ, ಬೇರೆ ಬೇರೆ ವಿಚಾರವೂ ಕೂಡ ಇದೆ. ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತ ಒಂದು ಪಟ್ಟಿಯನ್ನು ತಯಾರಿಸಿದ್ದಾರೆ. ಆ ಪಟ್ಟಿಯನ್ನು ನಿನ್ನೆ ಖಾಸಗಿ ಹೋಟೆಲ್ನಲ್ಲಿ ಸುರ್ಜೇವಾಲಾ ಅವರು ಡಿಸಿಎಂ ಅವ್ರನ್ನ ಮತ್ತೆ ಸಿಎಂ ಅವ್ರನ್ನ ಕರೆಸಿಬಿಟ್ಟು ಆ ವರದಿಯನ್ನು ಕೊಟ್ಟಿದ್ದಾರೆ. ವರದಿ ಕೊಟ್ಟು ಶಾಸಕರ ಅಸಮಾಧಾನ, ಇಷ್ಟು ಶಾಸಕರ ಅಸಮಾಧಾನ ಇದೆ, ಇಷ್ಟು ಶಾಸಕರ ಅನುದಾನ ಸಿಗ್ತಿಲ್ಲ ಅಂತ ಬೇಡಿಕೆಗಳಿದೆ, ಇಷ್ಟು ಶಾಸಕರ ಆಪ್ತರನ್ನ ನೇಮಕ ಮಾಡಿ ಅಂತ ಬೇಡಿಕೆಗಳಿದೆ. ಸಚಿವರುಗಳು ಕರೆಕ್ಟ್ ಆಗಿ ಸ್ಪಂದಿಸ್ತಾ ಇಲ್ಲ, ಇಲಾಖೆಗೆ ಸಂಬಂಧಪಟ್ಟ ಕೆಲಸಗಳಿಗೆ ಹೋದ್ರೆ ಆಗ್ತಾ ಇಲ್ಲ. ಹೀಗಾಗಿ ಇದನ್ನ ಬಗೆಹರಿಸಬೇಕು ಅಂತ ಹೇಳಿದ್ದಾರೆ. ಅದೇ ರೀತಿ ಸಚಿವರುಗಳು ಕೂಡ ಕೆಲವೊಂದಿಷ್ಟು ಅಸಮಾಧಾನಗಳಿದೆ. ಅದೇ ರೀತಿ ಆ ಅಸಮಾಧಾನಗಳು ಕೂಡ ಬಗೆಹರಿಸಬೇಕು ಅಂತೇಳಿ ಸಿಎಂ ಡಿಸಿಎಂಗೆ ಒಂದಿಷ್ಟು ಜವಾಬ್ದಾರಿಗಳನ್ನು ಕೊಟ್ಟಿದ್ದಾರೆ. ಈ ಜವಾಬ್ದಾರಿಗಳ ಭಾಗವಾಗಿ ಅವರೆಲ್ಲರೂ ಕೂಡ ಶಾಸಕರನ್ನ ಸಚಿವರುಗಳನ್ನ ಕರಿಬೇಕು, ಕರೆದು ಮಾತಾಡಬೇಕು. ಏನೇನು ಅಸಮಾಧಾನ ಆಗಿದ್ರು ಕೂಡ ಪಬ್ಲಿಕ್ ಬರಬಾರದು. ಯಾಕಂದ್ರೆ ಸಾರ್ವಜನಿಕವಾಗಿ ಒಬ್ಬ ಸಮುದಾಯದಿಂದ ಹೊರಗೆ ಬಂತು ಅಂದ್ರೆ ಮತ್ತೆ ಪುನಃ ಸರ್ಕಾರಕ್ಕೆ ಸಮಸ್ಯೆ ಆಗುತ್ತೆ. ಸರ್ಕಾರಕ್ಕೆ ಸಮಸ್ಯೆ ಬರುವಂತಹ ವರ್ತನೆಗಳು ಮಾಡೋದು ಬೇಡ. ಏನೇ ಸಮಸ್ಯೆಗಳಿದ್ರು ಕೂಡ ಬಹಿರಂಗವಾಗಿ ಮಾತಾಡೋದು ಬೇಡ. ಅವ್ರನ್ನ ಕರೆದು ಬಗೆಹರಿಸಿ ಅಂತ ಹೇಳಿದ್ದಾರೆ. 1 ತಿಂಗಳವರೆಗೆ ಈ ಒಂದು ಸಮಸ್ಯೆಗಳ ಬಗೆಹರಿಸಿ ಅಂತ ಕೂಡ ಹೇಳಿದ್ದಾರೆ. ಹೀಗಾಗಿ 1 ತಿಂಗಳ ಒಳಗಡೆ ಸಮಸ್ಯೆನ ಬಗೆಹರಿಸಬೇಕು. ಅದಾದ ಬಳಿಕವಾಗಿ 1 ತಿಂಗಳ ಬಳಿಕ, ಯಾಕಂತ ಹೇಳಿದ್ರೆ ಈಗ ಏನೇನು ಸಮಸ್ಯೆ ಇದೆಯಲ್ಲ ಎಲ್ಲಾ ಕೂಡ ಆಗಬೇಕು. ಅನುದಾನ ಕೊಡಬೇಕಾದ್ರೆ ಓಕೆ, ಅನುದಾನ ಕೊಡ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ, ಅದು ಓಕೆ. ಆದ್ರೆ ಟೆಕ್ನಿಕಲ್ ಆಗಿರತಕ್ಕಂಥ ಸಮಸ್ಯೆಗಳು ಎಲ್ಲವನ್ನೂ ಕೂಡ ಬಗೆಹರಿಸಿ ಅಂತ ಹೇಳಿ ಸುರ್ಜೇವಾಲಾ ಅವರು ಸಿಎಂ ಮತ್ತು ಡಿಸಿಎಂ ಹೇಳಿದ್ದಾರೆ. ಹೀಗಾಗಿ ಈ ಸಮಸ್ಯೆಗಳನ್ನ ಬಗೆಹರಿಸೋದತ್ತ ಸಿಎಂ ಮತ್ತೆ ಡಿಸಿಎಂ ಮುಂದಾಗಿದ್ದಾರೆ. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ರೂಪೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. Thank you.